ಇವತ್ತು ರಾತ್ರಿ ಡಿನ್ನರ್ಗೆ ಏನಾದರೂ ಸಿಂಪಲ್ ಆಗಿ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಆಲೂಗಡ್ಡೆ ಬಟಾಣಿ ಪಲ್ಯ ಮತ್ತೆ ಗೋಧಿ ದೋಸೆ ಮಾಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು. ದೋಸೆಗೆ ಹಿಟ್ಟು ನೆನೆಸಿಡುವಂತ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಪಲ್ಯ ಮಾಡೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಿ ಆದ್ಮೇಲೆ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರಿಶಿನ ಹಾಕಿದ್ದೀನಿ. ಇಷ್ಟು ಚೆನ್ನಾಗಿ ಬೆಂದಾದ್ಮೇಲೆ ಬಟಾಣಿ ಮತ್ತೆ ಟೊಮೆಟೊ ಹಾಕೊಂಡಿದ್ದೀನಿ. ಇವೆರಡು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತ. ಇದ್ರ ಜೊತೆಗೆ ಜೀರಿಗೆ ಪುಡಿ, ಖಾರದ ಪುಡಿ ಮತ್ತೆ ಗರಂ ಮಸಾಲಾ ಪೌಡರ್ ಹಾಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಮತ್ತೆ ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಪೊಟ್ಯಾಟೊ ಹಾಕಿದ್ದೀನಿ. 2-3 ನಿಮಿಷ ಕುದಿಸಿದ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಇವಾಗ ಗೋಧಿ ದೋಸೆ ಮಾಡ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೋಬೇಕು. ಜೀರಿಗೆ ಪುಡಿ, ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಬೇಕಾದ್ರೆ ಇದನ್ನೆಲ್ಲ ಹಾಕಬಹುದು, ಇಲ್ಲ ಅಂತಂದ್ರೆ ಬರೀ ಗೋಧಿ ಹಿಟ್ಟು, ನೀರು ಮತ್ತೆ ಉಪ್ಪು ಹಾಕಿ ಆರಾಮಾಗಿ ದೋಸೆ ಮಾಡ್ಕೋಬಹುದು. ಗೋಧಿ ದೋಸೆನ ಚಟ್ನಿ ಜೊತೆಗೂ ತಿನ್ನಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಡಿನ್ನರ್ ತುಂಬಾನೇ ಚೆನ್ನಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.